ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿತ್ತು. ಭಾರೀ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. 2 ಮನೆಗಳ ಮೇಲೆ ಮರ ಬಿದ್ದಿದೆ. ಮರ ಬಿದ್ದು 2 ಕುಟುಂಬಗಳಿಗೆ ದಿಗ್ಬಂಧನ ವಿಧಿಸಿದ ರೀತಿಯಲ್ಲೂ ಪರಿಸ್ಥಿತಿ ಇದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದಂತಹ ವಾಹನಗಳು ಕೂಡ ಜಖಮಾಗಿದೆ. 5 ಕಾರು ಬೈಕ್ಗಳ ಮೇಲೆ ಮರ ಬಿದ್ದಿದೆ. ಮರ ಬಿದ್ದರೂ ಕೂಡ ಕರೆಂಟ್ ಅನ್ನು ಕೂಡ ಕಟ್ ಮಾಡಿಲ್ಲ ಬೆಸ್ಕಾಂ. ಗ್ರೇಟರ್ ಬೆಂಗಳೂರು ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಈಗ ಕಿಡಿಕಾರ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದ ಶುರುವಾಗಿರುವಂತಹ ಮಳೆ ಹಲವು ಕಡೆಗಳಲ್ಲಿ ಅವಾಂತರಕ್ಕೆ ಕಾರಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೃಹತ್ ಗಾತ್ರದ ಮರ ಬಿದ್ದು ಮನೆಯಲ್ಲಿದ್ದಂಥವರಿಗೆ ದಿಗ್ಬಂಧನ ವಿಧಿಸಿದ ರೀತಿಯಲ್ಲಿ ಉಂಟಾಗಿದೆ. ಜೊತೆಗೆ ಹಲವು ವಾಹನಗಳು ಜಖಮಾಗಿದೆ. ನೀವು ನೋಡ್ತಾ ಇದ್ದೀರಿ, 2 ವೀಲರ್ಗಳು, ಕಾರ್ ಸೇರಿದಂತೆ ಹಲವು ವಾಹನಗಳು ಜಖಮಾಗಿ ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಹಲವು ವಾಹನಗಳು ಹಾಗೂ ಅಲ್ಲೇ ಇದ್ದಂಥ ಮನೆಯವರಿಗೆ ದಿಗ್ಬಂಧನ ವಿಧಿಸಿದ ರೀತಿಯಲ್ಲಿ ಈಗ ಪರಿಸ್ಥಿತಿ ಇದೆ. ಇನ್ನು ಇಂಥ ಒಂದು ಸಂದರ್ಭದಲ್ಲೂ ಕೂಡ ವಿದ್ಯುತ್ತನ್ನು ಕಟ್ ಮಾಡಿಲ್ಲ ಅಲ್ಲಿ ಹೀಗಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದರೂ ಅನಾಹುತ ಆದರೆ ಏನು ಕತೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ದಿನಗಳ ಕಾಲ ಮಳೆ ಬೆಂಗಳೂರಿನಲ್ಲಿ ಬಿಡುವನ್ನು ಕೊಟ್ಟಿತ್ತು. ಈಗ ಮತ್ತೆ ಅಬ್ಬರಿಸ್ತಾ ಇದೆ. ಕಳೆದ ರಾತ್ರಿ ಆರಂಭ ಆದಂಥ ಮಳೆ ಇಡೀ ರಾತ್ರಿ ಸುರಿದಿತ್ತು. ಬೆಳಗಿನ ಜಾವದವರೆಗೂ ಕೂಡ ಸುರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ರಾಜಧಾನಿಯಲ್ಲಿ ಮಳೆಯಿಂದಾಗಿ ಉಂಟಾಗಿರುವಂತಹ ಅವಾಂತರ, ಭಾರೀ ಗಾತ್ರದ ಮರವೊಂದು ಉರುಳಿ ಬಿದ್ದಿರುವಂತಹ ಘಟನೆ. ಈ ಮರ ಬಿದ್ದಿದ್ರಿಂದಾಗಿ ಅಲ್ಲೇ ಇದ್ದಂಥ ಮನೆಯವರು, ಕುಟುಂಬಸ್ಥರು ಈಗ ದಿಗ್ಬಂಧನಕ್ಕೆ ಒಳಗಾದಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮರ ತೆರವು ಮಾಡುವಂತಹ ಕಾರ್ಯಾಚರಣೆಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ರಾಜಾಜಿನಗರದಲ್ಲಿದ್ದೇನೆ. ರಾಜಾಜಿನಗರದ 4th ಬ್ಲಾಕ್ನಲ್ಲಿ ನೋಡ್ತಾ ಇರ್ಬೋದು ನೀವು. ಬೃಹತ್ ಮರವೊಂದು, ಸುಮಾರು 40-50 ವರ್ಷದ ಹಳೆಯ ಮರವೊಂದು ಏಕಾಏಕಿ ಧರೆಗೆ ಉಳಿರುವಂಥದ್ದು. ಪರಿಣಾಮವಾಗಿ ಇಲ್ಲಿದ್ದಂತಹ ಸುಮಾರು 2 ಕಾರುಗಳು, 3-4 ಬೈಕ್ಗಳು ಇದೀಗ ಮರದಡಿಯಲ್ಲಿ ಸಿಲುಕಿರುವಂಥದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಮರ ಬಿದ್ದ ಪರಿಣಾಮದಿಂದಾಗಿ ಇಲ್ಲಿದ್ದಂತಹ 2 ಮನೆಗಳಿಗೆ ಬರದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕಳೆದ ರಾತ್ರಿ 3 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ನೋಡ್ತಾ ಇರ್ಬೋದು 40 ವರ್ಷದ ಬೃಹತ್ ಮರ. ಪರಿಣಾಮ ಯಾವ ರೀತಿಯಾಗಿ ಆಗಿದೆ ಅಂದರೆ ಇಡೀ ಕಾರ್ ಮೇಲೆ ಬಿದ್ದಿರುವಂಥದ್ದು. ಕಾರ್ನ ಸಂಪೂರ್ಣವಾಗಿ ಕಾರ್ನ ಗ್ಲಾಸ್ಗಳು ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಒಂದು ಟಾಟಾ ಏಸ್ ಕೂಡ ಅಲ್ಲಿ ನಿಂತಿದೆ. ಅದು ಕೂಡ ಮರ ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು. ಇನ್ನು ಮರದ ಅಡಿಯಲ್ಲೂ ಕೂಡ ಇನ್ನೂ ಒಂದು ಕಾರ್ ಸಿಲುಕಿಕೊಂಡಿದೆ. ಜೊತೆಗೆ ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಮರದಿಂದಾಗಿ ಪರಿಣಾಮ ಉಂಟಾಗಿದೆ ಅಂತ ಹೇಳಿ. ಅಂದರೆ ಈ 2 ಮನೆದ ನಿವಾಸಿಗಳು ಏನಿದ್ರು ಅವ್ರು ಇಬ್ಬರೂ ಕೂಡ ಹೊರಗಡೆ ಬರಲಾಗದಂತಹ ಒಂದು ಪರಿಸ್ಥಿತಿ. ರಾತ್ರಿಯಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಸ್ತೆ ಬದಿಯಲ್ಲಿದ್ದಂತಹ ಏನೆಂದು ಬೃಹತ್ ಮರ ಏನಿದೆ, ಈ ಮರ ಬಿದ್ದ ಪರಿಣಾಮದಿಂದಾಗಿ ಈ ರೀತಿ ಆಗಿದೆ. ಒಂದು ಮನೆಯವರು ಹೇಗೋ ಮರದ ಕೊಂಬೆಗಳನ್ನು ಮುರಿದು ಹೊರಗಡೆ ಬರೋದಕ್ಕೆ ಒಂದಷ್ಟು ದಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ಮತ್ತೊಂದು ಮನೆ, ಇಲ್ಲಿರುವಂತಹ ಮತ್ತೊಂದು ಮನೆ ಏನಿದೆ, ಆ ಒಂದು ಮನೆಯಲ್ಲಿ ಯಾವುದೇ ರೀತಿಯಾಗಿ ಆ ನಿವಾಸಿಗಳು ಬರೋದಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಬೈಕ್ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಜಖಂಗೊಂಡಿದೆ ಮರದ ಕೊಂಬೆಗಳಿಂದಾಗಿ. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಈ ಒಂದು ಮನೆಯಲ್ಲಿರುವಂತಹ ನಿವಾಸಿಗಳು ಯಾರು ಕೂಡ, ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ನೀವು ಎಲೆಕ್ಟ್ರಿಕ್ ಪೋಲ್ ಕೂಡ ವಾಲಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಅದನ್ನು ತೆರವು ಮಾಡುವಂಥ ಕೆಲಸ ಕೂಡ ಇನ್ನೂ ಆಗಿಲ್ಲ. ಈಗಷ್ಟೇ ಒಂದಷ್ಟು BBMP ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇನ್ನೂ ಕೂಡ ತೆರವು ಮಾಡಿಲ್ಲ ಅಂಥೇಳಿ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರ್ಬೋದು. ನೋಡ್ಬೋದು, ಪ್ರತ್ಯಕ್ಷವಾಗಿ ನೋಡ್ಬೋದು ಯಾವ ರೀತಿಯಾಗಿ ಆ ಏನು ಬೈಕ್ಗಳು ಮರದ ಅಡಿಯಲ್ಲಿ ಸಿಲುಕಿ ಎಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತೇಳಿ. ಬೃಹತ್ ಮರ ಇದು, ಸುಮಾರು 40 ವರ್ಷದ ಮರ. ಒಂದು ವೇಳೆ ಯಾವುದೇ ರೀತಿಯಾದಂಥ ಅಚಾತುರ್ಯ ಆಗಿಲ್ಲ, ಒಂದು ವೇಳೆ ಏನಾದರೂ ಇಲ್ಲಿ ಯಾರಾದರೂ ಮರ ಬಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ಇದ್ದಿದ್ರೆ ಅವರ ಪ್ರಾಣವೇ ಹೋಗ್ತಾ ಇತ್ತು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಆದರೆ ನಿನ್ನೆ ಇಡೀ ರಾತ್ರಿ ಮಳೆ ಸುರಿದಂತಹ ಪರಿಣಾಮದಿಂದಾಗಿ ಯಾರೂ ಕೂಡ ಹೊರಗಡೆ ಬಂದಿರಲಿಲ್ಲ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ.
ಏನು ಇಲ್ಲಿರುವಂಥ ಬೈಕು ವಾಹನಗಳಿಗೆ ಮಾತ್ರ ಒಂದಷ್ಟು ತೊಂದರೆ ಆಗಿರುವಂಥದ್ದು. ಆದರೆ ಈ 2 ಮನೆಗಳಿಗೆ ಮಾತ್ರ ಹೊರಗಡೆ ಬಾರದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.